ದಂಡಯಾತ್ರೆ ಬಿಜೆಪಿಯ ನಾಯಕರು 2023ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದಕ್ಷಿಣ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಲು ಸಜ್ಜಾಗಿದ್ದಾರೆ. ಅದರಲ್ಲೂ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಈ ಸಲ ಕಮಲ ಅರಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ 2 ದಿನ ನಡೆದ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಯಾವೆಲ್ಲ ತಂತ್ರಗಳನ್ನ ಹೆಣೆಯಲಾಯಿತು, ಅದರ ಇಂಪ್ಯಾಕ್ಟ್ ಹೇಗಿದೆ, ಲೆಕ್ಕಾಚಾರ ಏನು, ರಣತಂತ್ರ ಹೇಗಿದೆ, ಆ ಕುರಿತ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. ಮೋದಿ ದಕ್ಷಿಣ ದಂಡಯಾತ್ರೆ, 5 ರಾಜ್ಯ, 2 ಮೆಗಾ ಪ್ಲಾನ್. ನಗರಿಯಲ್ಲಿ ಹೇಗಿದೆ ಗೊತ್ತಾ ಕಮಲದ ಕಾರ್ಯತಂತ್ರ? ನಮೋ ಅಲೆ 9 ತಿಂಗಳಲ್ಲಿ ಹೊಸ ಲೆಕ್ಕ ಏನು? ಮೋದಿ ದೇಶದ ಜನಪ್ರಿಯ ಪ್ರಧಾನಿ. ಕಳೆದ 8 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿರೋ ಮೋದಿ ಅಲೆ ಇಂದಿಗೂ ದೇಶದಲ್ಲಿ ಕಡಿಮೆಯಾಗಿಲ್ಲ. ಮೋದಿ ಕಾಲಿಟ್ಟಲ್ಲೆಲ್ಲ ಜೈಕಾರ, ಹರ್ಷೋದ್ಗಾರಗಳು ಕೇಳಿ ಬರ್ತಾ ಇವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 25 ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕಾದ್ರೆ ಅದರ ಹಿಂದಿದ್ದಂತಹ ಮಹಾನ್ ಶಕ್ತಿ ಬೇರ್ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಪ್ರಧಾನಿ ನರೇಂದ್ರ ಮೋದಿ. ಎಲ್ಲೆಲ್ಲೂ ಮೋದಿ ಹವಾ ಇದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಪ್ರಧಾನಿ ಮೋದಿ ಹವಾ ಉತ್ತರ ಭಾರತದಲ್ಲಿ ಇದ್ದಷ್ಟು ಇಲ್ಲ. ಹಿಂಗಾಗೇನೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಗದ್ದುಗೆ ಹಿಡಿಯೋದು ನಿಜಕ್ಕೂ ಕಬ್ಬಿಣದ ಕಡಲಿಯಾಗಿದೆ. ಕರ್ನಾಟಕದಲ್ಲಿ 2008ರಲ್ಲಿ ಮೊಟ್ಟ ಮೊದಲ ಸಲ ಕರ್ನಾಟಕದಲ್ಲಿ ಕಮಲ ಅರಳಿದ್ರೂ ಮೆಜಾರಿಟಿಗೆ ಬೇಕಾದಷ್ಟು ಸೀಟುಗಳನ್ನ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. 2018ರಲ್ಲೂ ಅಷ್ಟೇ 104 ಸ್ಥಾನಗಳನ್ನ ಗೆದ್ದಿದ್ದ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಆನಂತರ ಆಪರೇಷನ್ ಕಮಲ ಮೂಲಕ ಬಿಜೆಪಿ ಗದ್ದುಗೆ ಹಿಡಿಯುವಂತಾಯ್ತು. ಪರಿಸ್ಥಿತಿ ಹೀಗಿರೋವಾಗಲೇ ಇನ್ನು ಕೇವಲ 9 ತಿಂಗಳಲ್ಲಿ ಕರ್ನಾಟಕದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎದುರಾಗಿದೆ. ಜೊತೆಗೆ ತೆಲಂಗಾಣದಲ್ಲೂ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಘೋಷಣೆಯಾಗುತ್ತೆ. ಹೀಗಾಗಿ ಪ್ರಧಾನಿ ಮೋದಿ ಕಣ್ಣು ಈಗ ಕರ್ನಾಟಕ ಮತ್ತು ತೆಲಂಗಾಣದ ಮೇಲೆ ಬಿದ್ದಿದೆ. ಅಷ್ಟೇ ಅಲ್ಲ, ದಕ್ಷಿಣ ದಂಡಯಾತ್ರೆಗೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿ ಹೋಗಿದೆ. ಇನ್ನೇನಿದ್ರೂ ರಣ ಕಹಳೆ ಮೊಳಗಿಸೋದೊಂದೇ ಬಾಕಿ.
ಪ್ರಧಾನಿ ಮೋದಿ ದಕ್ಷಿಣ ದಂಡಯಾತ್ರೆ. 5 ರಾಜ್ಯ 2 ಮೆಗಾ ಪ್ಲಾನ್ ಏನು? ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಹೇಗಿದೆ ಗೊತ್ತಾ ಕಮಲದ ಕಾರ್ಯತಂತ್ರ? ಕರ್ನಾಟಕದಲ್ಲಿ ನಮೋ ಅಲೆ 9 ತಿಂಗಳಲ್ಲಿ ಹೊಸ ಲೆಕ್ಕ ಏನ್ ಗೊತ್ತಾ? ಆ ರಣರೋಚಕ ಸ್ಟೋರಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ತೆಲಂಗಾಣ ಕರ್ನಾಟಕದ ಮೇಲೆ ಬಿಜೆಪಿ ಕಣ್ಣು. ಮುತ್ತಿನ ನಗರಿಯಲ್ಲಿ 2 ದಿನ ಬಿಜೆಪಿ ಕಾರ್ಯಕಾರಿಣಿ. ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಈ 3 ರಾಜ್ಯಗಳ ಮೇಲೆ ಇದೀಗ ಕೇಂದ್ರ ಬಿಜೆಪಿ ನಾಯಕರ ಕಣ್ಣು ಬಿದ್ದಿದೆ. ಅದರ ಭಾಗವೆಂಬಂತೆ ಈಗಾಗಲೇ ಕಾರ್ಯತಂತ್ರವನ್ನ ರೆಡಿ ಮಾಡಿರೋ ಬಿಜೆಪಿ ನಾಯಕರು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ತೆಲಂಗಾಣದ ಹೈದರಾಬಾದ್ನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸಿದ್ದಾರೆ. ಆದರೆ ಅಲ್ಲಿನ ಟಿಆರ್ಎಸ್ ಪಾರ್ಟಿ ಮುಖ್ಯಸ್ಥ ಮತ್ತು ಸಿಎಂ ಕೆ ಚಂದ್ರಶೇಖರ್ ರಾವ್ ಮಾತ್ರ ಪ್ರಧಾನಿ ಮೋದಿ ಹೈದರಾಬಾದ್ಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ರು ಮೋದಿ ಅವರನ್ನ ಆಹ್ವಾನಿಸೋಕೆ ಹೋಗ್ಲೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಯಾವುದೇ ರಾಜ್ಯಕ್ಕೆ ಪ್ರಧಾನಿ ಬಂದ್ರೆ ಅವರನ್ನ ಅಲ್ಲಿನ ಮುಖ್ಯಮಂತ್ರಿ ಸ್ವಾಗತಿಸೋದು ಸಂಪ್ರದಾಯ, ಶಿಷ್ಟಾಚಾರ. ಆದರೆ ತೆಲಂಗಾಣದ ಮುಖ್ಯಮಂತ್ರಿ ಕೆಸಿಆರ್ ಮಾತ್ರ ಪದೇ ಪದೇ ಈ ಶಿಷ್ಟಾಚಾರವನ್ನ ಸೈಡಿಗೆ ತಳ್ತಾ ಇದ್ದಾರೆ. ಮೋದಿಗೆ ಸ್ವಾಗತ ಕೋರದೆ ರಾಜಕೀಯ ಜಿದ್ದಿಗೆ ತುಪ್ಪ ಸುರಿತಾ ಇದ್ದಾರೆ. ಶಿಷ್ಟಾಚಾರವನ್ನ ಗಾಳಿಗೆ ತೂರಿ ಡೋಂಟ್ ಕೇರ್ ಅಂತಿದ್ದಾರೆ. ಹೀಗೆ ಮೋದಿ ಆಹ್ವಾನಕ್ಕೆ ಕೆಸಿಆರ್ ಹೋಗದೆ ಇರೋದು 3ನೇ ಸಲ ಇದು. ಮೋದಿ ಬದಲು ತೃತೀಯ ರಂಗದ ರಾಷ್ಟ್ರಪತಿ ಅಭ್ಯರ್ಥಿ ಯಶವಂತ್ ಸಿನ್ಹಾಗೆ ಮಣೆ ಹಾಕಿದ ಕೆಸಿಆರ್ ಮೋದಿ ಹೋಗುವ ಮಾರ್ಗದುದ್ದಕ್ಕೂ ದೊಡ್ಡ ಫ್ಲೆಕ್ಸ್ ಹಾಕಿಸಿದ್ರು. ಬನ್ನಿ ನಮ್ಮ ಅಭಿವೃದ್ಧಿ ಕಾರ್ಯ ನೋಡಿ, ನಮ್ಮಿಂದ ಕಲಿಯಿರಿ ಅಂತ ದೊಡ್ಡ ಅಕ್ಷರದಲ್ಲಿ ಬರೆದಿದ್ದ ಫ್ಲೆಕ್ಸ್ಗಳನ್ನ ಹಾಕಿಸಿದ್ರು. ಅತ್ತ ಮೋದಿ ಕಾರ್ಯಕ್ರಮ ನಡೀತಾ ಇದ್ರೆ ಅದಕ್ಕೆ ವಿರುದ್ಧವಾಗಿ ಯಶವಂತ್ ಸಿನ್ಹಾ ಸಮಾವೇಶ ನಡೆಸಿದ್ರು. ಆ ಸಮಾವೇಶದಲ್ಲಿ ತೆಲಂಗಾಣ ಸಿಎಂ ಕೆಸಿಆರ್ ಭಾಗವಹಿಸಿರೋದು ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ಮೇಲೆ ತೆಲಂಗಾಣ ಸಿಎಂ ಕೆಸಿಆರ್ ಯಾಕೆ ಸಿಟ್ಟು? ರಾಜಕೀಯ ವೈರತ್ವ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರ ಹಿಡಿದಿರೋ ಬಿಜೆಪಿ ಈಗ ತೆಲಂಗಾಣದಲ್ಲಿ ಖಾತೆ ತೆರೆಯೋ ಕನಸು ಕಾಣ್ತಾ ಇದೆ. ಅದರ ಭಾಗ ಎಂಬಂತೆ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆಗಿಂತ ಹೆಚ್ಚು ಸಾಧನೆ ಮಾಡಿದೆ. ಬಿಜೆಪಿಯ ಸಕ್ಸಸ್ ಅನ್ನ ಕಂಡು ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಮತ್ತು ತೆಲಂಗಾಣ ರಾಷ್ಟ್ರೀಯ ಸಮಿತಿಯ ಮುಖಂಡರಿಗೆ ಒಂದು ಸುತ್ತಿನ ಶಾಕ್ ಹೊಡೆದಿತ್ತು. ಇದಾದ ನಂತರ ಹೊರಬಿದ್ದ ಹುಜುರಾಬಾದ್ ಅಸೆಂಬ್ಲಿ ಉಪಚುನಾವಣೆಯೊಂದರ ಫಲಿತಾಂಶ ಕೂಡ ಕೆಸಿಆರ್ ಜಂಗಾಬಲವೇ ಉಡುಗಿ ಹೋಗುವಂತೆ ಮಾಡಿತ್ತು. ಯಾಕಂದ್ರೆ ಕರೀಂನಗರ ಜಿಲ್ಲೆಯ ಹುಜುರಾಬಾದ್ ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಆರ್ಎಸ್ ಅಭ್ಯರ್ಥಿ ಬಿಜೆಪಿ ವಿರುದ್ಧ ಸೋಲುಂಡಿದ್ರು. ಇದು ಕೆಸಿಆರ್ ಅವರ ಭದ್ರಕೋಟೆಯ ಕ್ಷೇತ್ರ ಅನ್ನೋದು ಗಮನಿಸಬೇಕಾದ ವಿಚಾರ. ಇದರ ನಂತರ ಹಲವು ಸಮೀಕ್ಷೆಗಳು ತೆಲಂಗಾಣದಲ್ಲಿ ಬಿಜೆಪಿಯ ಪ್ರಾಬಲ್ಯತೆ ಹೆಚ್ಚುತ್ತಾ ಇದೆ ಅಂತ ಹೇಳಿ ವರದಿ ಮಾಡಿದ್ವು. ಹೀಗಾಗಿ ಕೆಸಿಆರ್ ಬಿಜೆಪಿಯ ಕಟ್ಟ ವಿರೋಧಿಯಾಗಿ ಬದಲಾಗಿದ್ದಾರೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದರೂ ಅವರನ್ನ ಸ್ವಾಗತಿಸೋ ಶಿಷ್ಟಾಚಾರವನ್ನೇ ಬ್ರೇಕ್ ಮಾಡಿದ್ದಾರೆ.
ಇದ್ದಕ್ಕಿದ್ದಂತೆಯೇ ನರಿಗಳು ಓಡಿ ಹೋಗ್ತವೆ. ಮೋದಿ ಸ್ವಾಗತಿಸದ ಕೆಸಿಆರ್ಗೆ ಬಿಜೆಪಿ ಲೇವಡಿ. ತೆಲಂಗಾಣ ಸಿಎಂ ಕೆಸಿಆರ್ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ಳದಿರುವ ಬಗ್ಗೆ ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಬಂಡಿ ಸಂಜಯ್ ಅವರು ಕಟುವಾಗಿ ಟೀಕಿಸಿದ್ದಾರೆ. ಹೋಲಿ ಬಂದ ತಕ್ಷಣ ನರಿಗಳು ಓಡ್ ಹೋಗ್ತವೆ ಅನ್ನೋ ಹೇಳಿಕೆ ನೀಡಿ ಲೇವಡಿ ಮಾಡಿದ್ದಾರೆ. ಈಗ ಹೋಲಿ ಬಂದಿದೆ, ಹೀಗಾಗಿ ಕೆಸಿಆರ್ ಓಡಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೇಸರಿ ಹಾಗೂ ಕಮಲದ ಬಾವುಟಗಳು ರಾರಾಜಿಸಲಿವೆ. ತೆಲಂಗಾಣ ಮುಖ್ಯಮಂತ್ರಿ ಕೆಸಿಆರ್ ಅವರು ನರೇಂದ್ರ ಮೋದಿ ಅವರನ್ನ ಹೈದರಾಬಾದ್ಗೆ ಬರಮಾಡಿಕೊಳ್ಳದಿರೋದು ಪ್ರಧಾನಿಯ ಹುದ್ದೆಗೆ ಮಾಡಿದ ಅವಮಾನವೇ ಹೊರತು ವ್ಯಕ್ತಿಗಲ್ಲ ಅಂತ ಹೇಳಿ ಟೀಕಿಸಿದ್ದಾರೆ. ತೆಲಂಗಾಣದಲ್ಲಿ ಅಲುಗಾಡ್ತಾ ಇದೆಯಾ ಟಿಆರ್ಎಸ್ ಅಸ್ತಿತ್ವ? ನಿಜ ಹೇಳಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಈಗ ಕರ್ನಾಟಕ ಬಿಟ್ರೆ ಹೆಚ್ಚಿನ ಭರವಸೆ ಮೂಡಿಸಿರೋ ರಾಜ್ಯ ಅಂದ್ರೆ ಅದು ತೆಲಂಗಾಣ. ಅಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿಯೇ ಬಿಜೆಪಿ ತನ್ನ ಪ್ರಬಲತೆಯನ್ನ ಗಳಿಸಿತ್ತು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಇಲ್ಲಿ ದೊಡ್ಡ ಯಶಸ್ಸು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. ಆಡಳಿತ ಪಕ್ಷದ ವಿರುದ್ಧ ಜನರಲ್ಲಿರೋ ಅಸಮಾಧಾನದಿಂದ ಬಿಜೆಪಿಯ ನಾಯಕರಲ್ಲಿ ಭರವಸೆ ಹುಟ್ಟಿಸಿದೆ. ಅಷ್ಟಕ್ಕೂ ತೆಲಂಗಾಣದಲ್ಲಿ ಆಡಳಿತ ವಿರೋಧಿ ಅಲೆ ಏಳೋಕೆ ಕಾರಣ ಏನ್ ಗೊತ್ತಾ? ಅದನ್ನ ತೋರಿಸ್ತೀವಿ ನೋಡಿ. ವಿಧಾನಸಭಾ ಚುನಾವಣೆಯಲ್ಲಿ ಕೆಸಿಆರ್ ಜನರಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ರು. ಪ್ರತಿ ಭೂರಹಿತ ರೈತ ಕುಟುಂಬಕ್ಕೆ ಭೂಮಿ ಮತ್ತು ನಗದು ನೆರವು ನೀಡುವ ಘೋಷಣೆಯು ರಾಜ್ಯದ ಬಡ ವರ್ಗದವರಲ್ಲಿ ಭಾರಿ ಆಕರ್ಷಣೆಯನ್ನ ಸೃಷ್ಟಿಸಿತ್ತು. ಆದರೆ ಇಲ್ಲಿವರೆಗೂ ಈ ನಿಟ್ಟಿನಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮತ್ತು ಭತ್ಯೆ ನೀಡುವ ಭರವಸೆ ಇದೀಗ ಕೆಸಿಆರ್ ಕೊರಳಿಗೆ ಕುಣಿಕೆಯಾಗಿದೆ. ಕೆಸಿಆರ್ ಭ್ರಷ್ಟಾಚಾರದ ಮೇಲೆ ಜನ ಕೋಪಗೊಂಡಿದ್ದಾರೆ. ರಾಜ್ಯ ರಾಜಧಾನಿ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಸಂಬಂಧಿಕರ ಹೆಸರು ಭ್ರಷ್ಟಾಚಾರದಲ್ಲಿ ಧಾರಾಳವಾಗಿ ತಳುಕಾಕೊಂಡಿದೆ. ಆಡಳಿತದ ಬಹುತೇಕ ಗುತ್ತಿಗೆಗಳನ್ನು ಮುಖ್ಯಮಂತ್ರಿ ಆಪ್ತರೇ ಆಕ್ರಮಿಸಿಕೊಂಡಿದ್ದಾರೆ. ಸಿಎಂ ಆಪ್ತರ ಮೇಲಿರುವ ಭ್ರಷ್ಟಾಚಾರದ ಆರೋಪದಿಂದ ರಾಜ್ಯದಲ್ಲಿ ಆಡಳಿತ ಪಕ್ಷದ ಮೇಲೆ ಜನರ ಅಸಮಾಧಾನ ಹೆಚ್ಚಿದೆ. ಈ ಆಡಳಿತ ವಿರೋಧಿ ಅಲೆಯ ಲಾಭ ಪಡೆಯಲು ಬಿಜೆಪಿ ಯತ್ನಿಸ್ತಾ ಇದೆ. ಇನ್ನು ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆಯನ್ನ ಹೊಂದಿರೋ ಸಿಎಂ ಕೆಸಿಆರ್ 2023ರ ಚುನಾವಣೆಯ ನಂತರ ತಾವು ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಲಿದ್ದು ತೆಲಂಗಾಣದಲ್ಲಿ ಮಗನಿಗೆ ಪಟ್ಟಾಭಿಷೇಕ ಕಟ್ಟುವ ಗುರಿಯನ್ನ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ವಿರುದ್ಧ ಮತ್ತು ಕಾಂಗ್ರೆಸ್ ಹೊರತಾದ ಮೂರನೇ ರಂಗ ಸ್ಥಾಪನೆಗೆ ಮಮತಾ ಬ್ಯಾನರ್ಜಿ, ದೇವೇಗೌಡರು ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳ ನಾಯಕರ ಜೊತೆಗೂಡಿ ಅವಿರತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಆದರೆ ತಮ್ಮ ಎರಡೂ ಗುರಿಯು ನಿರ್ದಿಷ್ಟವಾದ ಯೋಜನೆಯಂತೆ ನಡೆಯದಿರೋದು ಕೆಸಿಆರ್ ಚಿಂತನೆಗೆ ಕಾರಣವಾಗಿದೆ. ಕರ್ನಾಟಕದಲ್ಲೂ ಮೋದಿ ಹವಾ ಸೃಷ್ಟಿಯಾಗುತ್ತಾ? ಧೂಳೆಬ್ಬಿಸೋಕೆ ಮೋದಿ ಅಖಾಡಕ್ಕೆ ಎಂಟ್ರಿ. ಕರ್ನಾಟಕ, ತೆಲಂಗಾಣ, ಆಂಧ್ರದ ಮೇಲೆ ಬಿಜೆಪಿ ಕಣ್ಣಿದೆ. ಅದರಲ್ಲೂ ಕರ್ನಾಟಕ ಚುನಾವಣೆಗೆ ಕೇವಲ 9 ತಿಂಗಳು ಬಾಕಿ ಇದ್ದು ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಭೀತಿ ಕಾಡ್ತಾ ಇದೆ. ಬೊಮ್ಮಾಯಿ ಸರ್ಕಾರ ಇನ್ನೂ ಟೇಕ್ ಆಫ್ ಆಗೇ ಇಲ್ಲ ಎಂಬ ಆರೋಪ ಇದೆ. ಕುಂಠಿತಗೊಂಡಿರೋ ಅಭಿವೃದ್ಧಿ, ಭ್ರಷ್ಟಾಚಾರ ಆರೋಪಗಳು ಬಿಜೆಪಿಗೆ ಇರಿತಾ ಇದೆ. ಇನ್ನು ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಚುನಾವಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿವೆ. ಅವುಗಳನ್ನು ಎದುರಿಸಬೇಕು. ಅಭಿವೃದ್ಧಿ ಮಾಡಿ ಅಹಿಂದ ಸಮುದಾಯದ ಮನವೊಲಿಸಿ ಮೇಲ್ಜಾತಿ ಆಶೀರ್ವಾದ ಪಡೆಯಬೇಕಿದೆ. ಕಾರ್ಯಕರ್ತರು, ಸ್ಥಳೀಯ
ನಾಯಕರನ್ನ ಚುನಾವಣೆಗೆ ಅಣಿಗೊಳಿಸಬೇಕಿದೆ. ಬಿಎಸ್ವೈ ಸಿಎಂ ಕುರ್ಚಿ ಬಿಟ್ಟ ಮೇಲೆ ಎದುರಾದ ನಿರ್ವಾತ ತುಂಬಬೇಕಂದ್ರೆ ಮೋದಿಯೇ ಬರಬೇಕು ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಲೆಕ್ಕಾಚಾರ. ನಿಮಗೆ ಗೊತ್ತಿರಲಿ, ಜೂನ್ 20 ಮತ್ತು 21ರಂದು ಪ್ರಧಾನಿ ಮೋದಿ ಈಗಾಗಲೇ ಕರ್ನಾಟಕಕ್ಕೆ ಬಂದು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, ಮಠ ಮಾನ್ಯಗಳಿಗೆ ಸುತ್ತಾಡ್ತಿದ್ದು ಅರಮನೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದರ ಹಿಂದೆ 10 ಹಲವು ರಾಜಕೀಯ ಲೆಕ್ಕಾಚಾರಗಳು ಹುಟ್ಕೊಳ್ಳುವಂತೆ ಮಾಡಿದೆ. ಪ್ರಧಾನಿ ಮೋದಿಯವರ 2 ದಿನದ ಕರ್ನಾಟಕ ಭೇಟಿ ಹಳೆ ಮೈಸೂರು ಭಾಗದಲ್ಲಿ ದಳಕೋಟೆ ಛಿದ್ರಗೊಂಡು ಬಿಜೆಪಿಗೆ ಭದ್ರ ಬುನಾದಿ ಹಾಕಿಕೊಟ್ಟಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಇವೆ. ಅದೇನೇ ಇದ್ರು 2023ರಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳಲ್ಲಿ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗಳು ಇರೋದ್ರಿಂದ ದಿಲ್ಲಿ ಬಿಜೆಪಿ ನಾಯಕರು ದಕ್ಷಿಣ ಭಾರತದ ಈ ಎರಡೂ ರಾಜ್ಯಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ. ಇನ್ಮೇಲೆ ಸಾಲು ಸಾಲಾಗಿ ದಿಲ್ಲಿ ನಾಯಕರು ಈ ಎರಡೂ ರಾಜ್ಯಗಳಿಗೆ ಬಂದು ಬೃಹತ್ ಸಮಾವೇಶಗಳು, ರೋಡ್ ಶೋ, ರ್ಯಾಲಿಗಳನ್ನ ಹಮ್ಮಿಕೊಳ್ಳೋ ಸಾಧ್ಯತೆ ಇದೆ.